ಎಲ್ಲರಿಗೂ ನಮಸ್ಕಾರ. ರೇಣು ಪಾರ್ಥಿವ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇದು ರೀ ಏನ್ರ ಶಿವರಾತ್ರಿಯ ವಿಡಿಯೋ ಹಾಕ್ಲಿಕ್ಕೆ ಲೇಟ್ ಆಯಿತು. ಶಿವರಾತ್ರಿ ದಿವಸ ಮಾಡಿದ ವಿಡಿಯೋ ರೀ ಇದು. ನೋಡ್ರಿ ಜನ, ಇದು ಬಿಜಾಪುರದಲ್ಲಿ ಶಂಕರಲಿಂಗನ ದೇವಸ್ಥಾನ. ಏನು ನೋಡ್ರಿ ಎಷ್ಟು ಚಂದ ದೇವರನ್ನು ಅಲಂಕಾರ ಮಾಡ್ಯಾರು. ಇದು ಮಹಾಶಿವರಾತ್ರಿ ಅಂದ್ರೆ ನಮ್ಮ ಭಾರತದಲ್ಲಿ ಬಹಳ ಈ ಹಬ್ಬಕ್ಕೊಂದು ವಿಶೇಷವಾದಂಥ ಅರ್ಥ ಅದ ರೀ. ಮತ್ತು ಈ ಹಬ್ಬವನ್ನು ಭಾಳ ಭಕ್ತಿ ಭಾವದಿಂದ ಎಲ್ಲ ಕಡೆಯೂ ಆಚರಿಸ್ತಾರೋ, ಆಧ್ಯಾತ್ಮಿಕತೆಯಿಂದ ಇದನ್ನು ಆಚರಿಸ್ತಾರೋ. ಮತ್ತು ಶಿವರಾತ್ರಿಯಲ್ಲಿ ರೀ ರಾತ್ರಿ ಅಂತ ಅಂದು ಏನೋ ಒಂದು ಪದ ಅದಲ್ರಿ, ಆ ಪದ ಒಂದು ಅಂಧಕಾರವನ್ನು ಸೂಚಿಸ್ತೈತತ್ತ, ಅಧರ್ಮದಿಂದ ತುಂಬಿದ ಕತ್ತಲನ್ನು ಸೂಚಿಸ್ತೈತತ್ತ. ಅದಕ್ಕೆ ರೀ ಇದನ್ನು ಹೋಗಲಾಡಿಸಲು ರೀ ರಾತ್ರಿ ಶಿವನ ಜಾಗರಣೆ ಮಾಡ್ತಾರಂತ ಹೇಳಿಸಿಂದ ಒಂದು ಹಿರಿಯರ ಮಾತು ರೀ, ಕೆಲವೊಂದು ಬುಕ್ದಲ್ಲಿ ಹೇಳಿದಂಥ ಮಾತು ರೀ. ನೋಡ್ರಿ ಅದಕ್ಕೆ ಎಲ್ಲ ಜನ ಎಷ್ಟು ಬಂದಾರು. ಮುಂಜಾನೆ 5 ಗಂಟೆದಿಂದ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳು ಸ್ಟಾರ್ಟ್ ಆಗ್ತಾವ್ರಿ. ಕೆಲವೊಬ್ಬರು 5 ಗಂಟೆ ಒಳಗೆ ಪೂಜೆಗೆ ಅಲ್ಲಿ ಪಾಲ್ಗೊಳ್ತಾರು. ಇನ್ನು ಕೆಲವೊಬ್ಬರು ತಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಮಾಡಿಕೊಂಡು ಮುಂಜಾನೆ 5 ಗಂಟೆಯಿಂದ ರಾತ್ರಿ ಪೂರ್ತಿ ಜಾಗರಣೆ ಮುಗಿಯೋವರೆಗೂ ಕೆಲವೊಬ್ಬರು ದೇವಸ್ಥಾನಕ್ಕೆ ಹಂಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಕೆಲವೊಬ್ಬರು ತಮ್ಮ ಮನೆಯಲ್ಲೇನ ಉಪವಾಸ ಜಾಗರಣೆ ಮಾಡ್ಕೋತಾರೆ. ಇನ್ನೊಬ್ಬರು ದೇವಸ್ಥಾನಕ್ಕೆ ಬಂದು ದೇವರ ಜೊತೆ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಜಾಗರಣೆ ಮಾಡ್ತಾರೆ. ನೋಡ್ರಿ ದೇವಸ್ಥಾನವನ್ನು ಎಷ್ಟು ಚಂದ ಅಲಂಕಾರ ಮಾಡ್ಯಾರು. ಜನ ಎಲ್ಲರೂ ಕೂಡ್ಯಾರು. ನೋಡ್ರಿ ಈ ಶಿವ ಅಂತಾರೆ, ಶಿವ ಅಂದ್ರೆ ಏನ್ರಿ, ಒಂದು ಕಲ್ಯಾಣಕಾರಿ, ಮಂಗಳಕಾರಿ ಮತ್ತು ಶುಭಕಾರಿ. ಇವರು ಸ್ವಯಂ ಪ್ರೇರಿತ ಜ್ಯೋತಿರ್ಬಿಂದು ಎಂದು ಶಿವನನ್ನು ಕರೀತಾರಂತ್ರಿ. ಯಾಕಂದ್ರೆ ಶಿವನಿಗೆ ಯಾವುದೇ ಆಕಾರವಿಲ್ಲ. ಅವರು ಒಂದು ಅತೀ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಅಂತ ಹೇಳಿ ಶಿವನನ್ನು ಕರೀತಾರ್ರಿ. ಯಾಕಂದ್ರೆ ರೀ ಇಲ್ಲಿ ಶಿವನ ಬಗ್ಗೆ ಅಷ್ಟು ಪುರಾಣ ಪುಣ್ಯ ಕಾಲದೊಳಗೆ ದೊಡ್ಡ ಇದು ಪುರಾಣ ಪುಣ್ಯ ಕಥೆಗಳು ಹೇಳ್ತಾವ್ರಿ. ನಮಗಿನ್ನ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಸುಮ್ಮನೆ ಇನ್ನೊಂದು ಬುಕ್ ಓದ್ಲಾಕತ್ತಿದ್ದೆ ರೀ, ಅದರಲ್ಲಿ ಇದೊಂದು ಸ್ವಲ್ಪ ತಿಳಿಯಿತು. ಅದಕ್ಕೆ ತಮ್ಮೆಲ್ಲರಿಗೂ ತಿಳಿಸ್ಬೇಕಂತ ಹೇಳಕತ್ತೀನು. ನೋಡ್ರಿ ಎಷ್ಟು ಎಲ್ಲ ಜನ ಸರದಿ ಸಾಲಿನಲ್ಲಿ ನಿಂತು ಶಿವನನ್ನು ಪೂಜೆ ಮಾಡ್ಕೊಳಕತ್ಯಾರು. ಇಲ್ಲಿ ನೋಡ್ರಿ ಇಲ್ಲೇ ಒಳಗೆ ಶಿವಲಿಂಗ ಅದ ರೀ. ಮೇನ್ ಶಿವಲಿಂಗ ಇಲ್ಲೇ ಅದ. ಎಲ್ಲರೂ ಜನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಲಕ್ಕೆ ಸರದಿ ಸಾಲಿನಲ್ಲಿ ಎಲ್ಲರೂ ನಿಂತಾರು. ಅದ್ರ ಮುಂದೆ ನಂದಿ ಅದ ರೀ. ನೋಡ್ರಿ ಇದೆಲ್ಲ ಒಳಾಂಗಣ ರೀ ದೇವಸ್ಥಾನದ್ದು. ಬಿಜಾಪುರದಲ್ಲಿ ಇದು ದೇವಸ್ಥಾನ 1 2 3 4 ದೊಡ್ಡ ದೇವಸ್ಥಾನಗಳು ಅದಾವ್ರಿ, ಶಿವನ ದೇವಾಲಯಗಳು. ಅದರಲ್ಲಿ ಇದು ಒಂದು ದೇವಸ್ಥಾನ. ಇಲ್ಲಿ ನೋಡ್ರಿ ಶಂಕರಲಿಂಗನ ಗುಡಿ ಒಳಗೆ ರೀ ಅಲ್ಲೇ ಒಳಗೆ ಪೂಜಾ ಪುನಸ್ಕಾರ ನಡೆದದ ರೀ, ಅಭಿಷೇಕ ನಡೆದದ. ಆಮೇಲೆ ಅಲ್ಲೇ ದೇವರ ಮುಂದೆ ಇಲ್ಲಿ ಹೊರಗೆ ನಂದಿ ಅದ ರೀ. ಎಲ್ಲರೂ ಅಲ್ಲಿ ಬಿಲ್ವಪತ್ರೆಯನ್ನು ಹಾಕಿ ನೋಡ್ರಿ ನಮಸ್ಕಾರ ಮಾಡ್ಲಕತ್ತಾರ ನಂದಿಗೆ. ಒಳಗೆ ಅಭಿಷೇಕ ಪೂಜೆ ಎಲ್ಲ ನಡೆದವ್ರಿ. ಆರತಿ ಜನ ಎಲ್ಲ ಪೂಜೆಯದೊಳಗೆ ಪಾಲ್ಗೊಂಡು ಕೆಲವೊಬ್ಬರು ಒಳಗೆಲ್ಲ ಅವಕಾಶ ಕೊಟ್ಟಾರು, ಅಲ್ಲಿ ಹೊಂಟಾರು. ಇದೆಲ್ಲ ನೋಡ್ರಿ ಲಿಂಗ. ಈಗೆಲ್ಲ ಪೂಜೆ ನಡೆದದಲ್ರಿ, ಅದಕ್ಕೆ ಅಷ್ಟು ಸರಿಯಾಗಿ ಕಾಣಿಸುವಲ್ತು. ಎಲ್ಲರೂ ಸುತ್ತುವರೆದು ಪೂಜೆ ಮಾಡ್ಲಕತ್ತಾರಲ್ರಿ ದೇವಸ್ಥಾನದಲ್ಲಿ. ಇನ್ನೊಂದು ರೀ ಇಲ್ಲಿ ಏನು ವಿಶೇಷ ಅಂದ್ರೆ ರೀ, ಇಲ್ಲಿ ಬ್ರಹ್ಮಕುಮಾರಿಯರು ಬರ್ತಾರೆ. ಬಂದು ಅವರು ತಮ್ಮ ಧರ್ಮದ ಒಂದು ಶಿವನ ಬಗ್ಗೆ ಒಂದು ಸಂದೇಶವನ್ನು ಸಾರ್ತಾರೆ. ರಾತ್ರಿ ಜಾಗರಣೆ ಒಳಗೆ ಅವರು ನೋಡ್ರಿ ಬಂದು ಒಂದು ಬಿಳಿಯ ಶಿವಲಿಂಗವನ್ನು ಸ್ಥಾಪನೆ ಮಾಡ್ಯಾರು. ಆಮೇಲೆ ನಂದಿ ರೀ, ಬಿಳಿದ ಒಂದು ನಂದಿ ಅದ ರೀ. ಅವರು ಪೂಜೆಯನ್ನು ಮಾಡಿ ರಾತ್ರಿ ಜಾಗರಣೆ ಒಳಗೆ ಶಿವನ ಬಗ್ಗೆ ತಮ್ಮ ಒಂದು ಧರ್ಮದ ಸಂದೇಶವನ್ನು ಇದು ಮಾಡ್ತಾರೆ.
ಸಾರ್ತಾರೋ. ಇದು ರೀ ಇನ್ನೊಂದು ರೀ ಉಪವಾಸದ ಬಗ್ಗೆ ಏನು ಉಪವಾಸದ ಮಹತ್ವ ಏನಂತಾರೆ ರೀ, ಉಪ ಎಂದರೆ ಹತ್ತಿರ ಹತ್ತಿರ, ವಾಸ ಎಂದರೆ ಇರುವುದು. ಉಪವಾಸ ಎಂದರೆ ರೀ ನಮ್ಮ ನಮ್ಮ ಮನಸ್ಸು ದೇವರ ಹತ್ತಿರ ಇರುವುದ ಅನ್ನೋದೊಂದು ಅರ್ಥ ಕೊಡ್ತದತ್ರಿ. ಅದಕ್ಕಾಗಿ ಎಲ್ಲರೂ ಉಪವಾಸ ಇರೋದು ಅಂತಾರಲ್ರಿ. ನಾವು ಉಪವಾಸ ಇರುವುದರಿಂದ ದೇವ್ರ ಕಡೆ ಒಂದು ಸ್ವಲ್ಪ ಭಕ್ತಿ ಇರ್ತದೆ ಅನ್ನೋದು ಅರ್ಥ ರೀ. ಇದೇ ನೋಡ್ರಿ ಅವರು ಬ್ರಹ್ಮಕುಮಾರಿಯರ ಶಿವಲಿಂಗ ರೀ. ನೋಡ್ರಿ ಎಲ್ಲ ಜನ ಎಷ್ಟು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡಿಲಕತ್ಯಾರು. ಇನ್ನೊಂದು ರೀ ಬಿಲ್ವ ಪತ್ರಿಗೆ ಒಂದು ಅರ್ಥ ಅದಾತ್ರಿ. ಮಹಾಶಿವರಾತ್ರಿಯ ಸಮಯದಾಗ ರೀ 3 ದಳದ ಬಿಲ್ವ ಪತ್ರೆಯನ್ನೇನು ಶಿವನಿಗೆ ಏರಿಸ್ತಾರಲ್ರಿ. ಇದು ಮನ ವಚನ ಕರ್ಮದಿಂದ ನಾವು ಭಗವಂತನಿಗೆ ಸಮರ್ಪಣೆಯಾಗುವುದನ್ನು ಸೂಚನೆ ಮಾಡ್ತದತ್ರಿ ಅದು ಬಿಲ್ವ ಪತ್ರೆ ರೀ. ನಾನು ನೋಡ್ರಿ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಕುಂತೀವ್ರಿ. ಎಲ್ಲ ಜನ ಇನ್ನು ಪೂಜೆ ಸರದಿ ಸಾಲಿನಲ್ಲಿ ನಿಂತಾರು ದರ್ಶನಕ್ಕೆ. ಸಾಯಂಕಾಲ ಬಂದಿದ್ದೀವ್ರಿ ನಾವು 7 ಗಂಟೆಗೆ. ಇನ್ನು ಜನ ಹಂಗೆ ಸಾಯಂಕಾಲ ಜಾಗರಣೆ ಪೂಜೆ ರೆಡಿ ಆಗುತ್ತಾನ ಬಂದೇ ಬರ್ತಾರೋ. ಕೆಲವೊಬ್ರು ಇಲ್ಲೇ ದೇವಸ್ಥಾನದೊಳಗೆ ಜಾಗರಣೆ ಮಾಡ್ತಾರೋ. ನೋಡ್ರಿ ಪೂಜೆ ನಡೆದದ. ಎಲ್ಲರೂ ಎದ್ದು ನಾಮಗಳನ್ನು ಪಠನೆ ಮಾಡ್ಲಕತ್ಯಾರು, ಬಿಲ್ವಾಷ್ಟಕ ಹೇಳಕತ್ಯಾರ್ರಿ. ಹಂಗೆ ಜನ ಬರ್ಲಕತ್ಯಾರು. ಆಮೇಲೆ ಶಿವನ ಸ್ತೋತ್ರಗಳನ್ನು ಹಾಕ್ಯಾರು, ಶಿವನ ಹಾಡುಗಳನ್ನು ಹಾಕ್ಯಾರು. ಎಲ್ಲ ಶಿವ ಎಲ್ಲ ಶಿವನ ಹಾಡುಗಳು, ಅಷ್ಟೋತ್ತರಗಳು, ಬಿಲ್ವಾಷ್ಟಕ, ಶಿವನ ಗೀತೆಗಳು ಎಲ್ಲ ದೇವಸ್ಥಾನದಲ್ಲಿ ನಡೆದದ್ರಿ. ಪೂಜಾ ನಡೆದದ. ಇಲ್ಲೊಂದು ಸಣ್ಣ ಲಿಂಗ ಅದ ನೋಡ್ರಿ. ಇಲ್ಲಿ ನಾಗದೇವತೆ. ಆಮೇಲೆ ಅದರ ಬಾಜುಕ ಇದು ಅದ ರೀ ಏನ್ರಿ ಹನುಮಾನ. ಎಲ್ಲ ದೇವರು ನೋಡ್ರಿ ದೇವರನ್ನು ಒಂದೇ ಗುಡಿಯಲ್ಲಿ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಎಲ್ಲ ಪೂಜೆ ಆಯ್ತು. ಎಲ್ಲ ಬಂದ ಭಕ್ತರಿಗೆ ಮಂಗಳಾರತಿ ಕೊಡ್ಲಾಕತ್ಯಾರ್ರಿ. ಆಮೇಲೆ ಉಪವಾಸ ಇದ್ದವ್ರಿಗೆ ಇರ್ಲಾರ್ದವ್ರಿಗೆ ಎಲ್ಲರಿಗೆ ಪ್ರಸಾದ ಕೊಡ್ಲಾಕತ್ಯಾರ. ಖರ್ಜೂರಿ ಹಣ್ಣು, ಬಾಳೆಹಣ್ಣು ನೋಡ್ರಿ. ಎಲ್ಲರೂ 108 ಸಾರಿ ಓಂ ನಮಃ ಶಿವಾಯ ಪಠನೆ ಮಾಡಾಕತ್ಯಾರು. ನಾನು ವಿಡಿಯೋ ಮಾಡ್ಕೊತ ಅವ್ರ ಜೊತೆ ಅದನ್ನೇ ಹೇಳಾಕತ್ತಿದ್ದೆ ರೀ. ಆಮೇಲೆ ರೀ ಜಾಗರಣೆ ಯಾಕೆ ಮಾಡ್ಬೇಕಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಕೆಲವೊಂದು ಕೆಟ್ಟ ವಿಚಾರಗಳು ಬರ್ತಿರ್ತಾವಂತ್ರಿ. ಆ ಕೆಟ್ಟ ವಿಚಾರಗಳನ್ನು ಬಿಟ್ಟು ಶಿವನ ಧ್ಯಾನದಲ್ಲಿ ಕೊಡುವುದ ಒಂದು ಜಾಗರಣೆ ಅಂತ ಹೇಳ್ತಾರ್ರಿ. ಅದೇ ಜಾಗರಣೆ. ಆಮೇಲೆ ನೋಡ್ರಿ ಇಲ್ಲೊಂದು ಎಷ್ಟು ದೊಡ್ಡ ಗಣಪತಿಯನ್ನು ಶಿವನ ದೇವಸ್ಥಾನದೊಳಗನ್ನ ಸ್ಥಾಪನೆ ಮಾಡಿಬಿಟ್ಟಾರು. ಅಲ್ಲಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹೊಂಟಾರು ನೋಡ್ರಿ. ಇಲ್ಲಿ ದಾನಮ್ಮ ದೇವಿನೂ ಅದಾಳ್ರಿ. ಶಿವನ ದೇವಸ್ಥಾನದಲ್ಲಿ ದಾನಮ್ಮ ದೇವಿಗೂ ಇಷ್ಟ ಅಲಂಕಾರ ಮಾಡ್ಯಾರು, ಪೂಜೆ ಮಾಡ್ಯಾರು. ಎಲ್ಲರೂ ಬಂದು ಟೆಂಗ ಕಾಯಿ ಕರ್ಪೂರ ಮಾಡ್ಕೊಂಡು ಹೊಂಟಾರ್ರಿ ನೋಡ್ರಿ. ದಾನಮ್ಮ ದೇವಿ ಎಷ್ಟು ಅಲಂಕಾರ ಮಾಡ್ಯಾರು. ಇದು ಎಷ್ಟು ಗುಡಿಯನ್ನು ಎಷ್ಟು ಶೃಂಗಾರ ಮಾಡ್ಯಾರ್ರಿ ದೇವಸ್ಥಾನ. ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದು ಕುಂತಾರು. ಕೆಲವೊಬ್ರು ಇನ್ನೂ ದರ್ಶನ ಮಾಡ್ಕೊರ್ಲಕತ್ಯಾರು. ದೇವರ ಗುಡಿಯಲ್ಲಿ ಬಂದು ಒಂದು ಕೂಡುದಂದ್ರೆ ಒಂದು ಅದು ಮನಸ್ಸನ್ನು ಚೇಂಜ್ ಆಗಿಬಿಡ್ತದೆ ರೀ. ಮನುಷ್ಯನ ಎಷ್ಟು ಕೆಟ್ಟ ಮನಸ್ಸಿದ್ರು ಸಹಿತ ದೇವಸ್ಥಾನಕ್ಕೆ ಬಂದಾಗ ಮನಸ್ಸನ ಒಂದು ಚೇಂಜ್ ಆಗಿರ್ತೈತಿ. ಮನಸ್ಸಿನ ಎಲ್ಲ ಕೆಟ್ಟ ಗುಣಗಳು ಸಹಿತ ದೇವಸ್ಥಾನಕ್ಕೆ ಬಂದು ದೇವ್ರನ್ನೊಂದು ಬಿಟ್ರೆ ಮನಸ್ಸಿನೊಳಗೆ ಮತ್ತೇನು ಇರಂಗಿಲ್ಲ ನೋಡ್ರಿ. ಹಂಗೆ ಇನ್ನು ನಿಂತಾರು ಪೂಜೆಗೆ. ಅದಕ್ಕೆ ದೇವ್ರ ದರ್ಶನಕ್ಕೆ ನಾನು ಅಲ್ಲಿ ಕುಂತಿದ್ದೆ. ಎಷ್ಟು ಖುಷಿ ಅನ್ನಿಸ್ತ್ರಿ ದೇವ್ರ ಹತ್ರ ಕೂಡೋದು. ಇಲ್ಲೆಲ್ಲ ನೋಡ್ರಿ ಪೂಜೆ ನಡೆದೈತಿ. ಇದು ಮಾಡ್ಲಕತ್ಯಾರು. ಎಲ್ಲ ಧೂಪ ದೀಪ ಎಣ್ಣೆ ಹಾಕ್ಕೊಡ್ಲಕತ್ಯಾರು. ಎಲ್ಲರೂ ಪೂಜೆ ಮಾಡ್ಲಕತ್ಯಾರ್ರಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಶಿವ ಎಲ್ಲರಿಗೆ ಬರುವ ವರ್ಷದೊಳಗೆ ದೇವರು ಎಲ್ಲರಿಗೂ ಪೂಜೆ ಮಾಡಿದಂಥವ್ರಿಗೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ನಮಸ್ಕಾರ.